ರಾಮಲಿಂಗಾರೆಡ್ಡಿ ಅಣ್ಣವರು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಬಂದಿರತಕ್ಕಂಥ ಸಂದರ್ಭವನ್ನ ಬಳಸಿಕೊಂಡು ಇವತ್ತಿನ ಕೆಡಿಪಿ ಪ್ರಥಮ ಸಭೆಗೆ ಬಂದಿರತಕ್ಕಂಥದ್ದನ್ನ ನಾನು ಕೂಡ ಸ್ವಾಗತ ಮಾಡ್ತೇನೆ. ಬಟ್ ಜಿಲ್ಲೆಯಲ್ಲಿ ಅವ್ರಿಗೆ ಬಹಳಷ್ಟು ಪರಿಚಯ ಇದೆ. ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ಹೊತ್ತುಕೊಂಡು ವೀಕ್ಷಕರಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು. ಹಲವಾರು ಕ್ಲಿಷ್ಟಕರ ಸಂದರ್ಭಗಳಲ್ಲಿ, ಚುನಾವಣೆ ಸಂದರ್ಭಗಳಲ್ಲಿ ಕೂಡ ಅವ್ರು ಬಂದು ಹೋಗಿದ್ದಾರೆ. ಅವರಿಗೆ ಬಹಳಷ್ಟು ಮಾಹಿತಿ ಇದೆ. ಮತ್ತು ಹಿಂದೆ 15-16ರಲ್ಲಿ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂತ ಅನುಭವ ಕೂಡ ಇದೆ. ಅವರ ಅವಧಿಯಲ್ಲೇ KC ವ್ಯಾಲಿಗೆ ನಾವು ಗುದ್ದಲಿ ಪೂಜೆ ಮಾಡಿದ್ದು ನರಸಾಪುರದಲ್ಲಿ. ನಿಮ್ಮ ಅವಧಿಯಲ್ಲೇ ಅಣ್ಣ? ಹೌದು. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿದ್ದು ನರಸಾಪುರ ಕೆರೆಯಲ್ಲಿ ಪೂಜೆ ಮಾಡೋದ್ರ ಮೂಲಕ. ಬಹುಶಃ ಇವತ್ತು KC ವ್ಯಾಲಿ ನೀರು ಬಂದ ನಂತರ ಅದ್ರ ಜೊತೆಗೆ ಕೂಡ ಕಾಲಕ್ಕೆ ಹಿಂದಿನ 3 ವರ್ಷಗಳಲ್ಲಿ ಮಳೆ ಆಗಿದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚು ಕಾಣಲಿಲ್ಲ. ಆದ್ರೆ ಈ ವರ್ಷದಲ್ಲಿ ಮಳೆ ಆಗದಿರೋದ್ರಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಇದೆ. ಈಗಾಗಲೇ ಆ ವಿಚಾರ ಶಾಸಕರು ಹೇಳಿದ್ದಾರೆ, ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಆದ್ರೆ ಇವತ್ತು ಈಗಾಗಲೇ ತಹಸೀಲ್ದಾರ್ ಅವರು, ಇಒ ಅವರು ಮತ್ತೆ ಸಂಬಂಧಪಟ್ಟಂತ ಗ್ರಾಮೀಣ ಕುಡಿಯುವ ನೀರಿನ ವಿಭಾಗದ ಇಂಜಿನಿಯರ್ಗಳೆಲ್ಲ ಸೇರಿ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಯಾವ್ದಾವ್ದಿದೆ ಅಂತೇಳಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸಿದ್ದಾರೆ. ಮತ್ತೆ ಶಾಸಕರ ಟಾಸ್ಕ್ ಫೋರ್ಸ್ ಕಮಿಟಿ ಮತ್ತು JJM ಗಳಲ್ಲಿ ಬಳಸಿಕೊಂಡು ಸಾಕಷ್ಟು ಕಡೆ ಬೋರ್ವೆಲ್ ಕೂಡ ಕೊರೆದಿದ್ದಾರೆ. ಹಲವಾರು ಕಡೆ ನೀರು ಕೂಡ ಸಿಕ್ಕಿದೆ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗಿದ್ರೆ, ಮೊನ್ನೆ ಕಂದಾಯ ಸಚಿವರು ಬಂದಾಗ ಕೂಡ ಅದು ಬಹಳಷ್ಟು ವಿಚಾರ ಚರ್ಚೆ ಆಯ್ತು. ಬೋರ್ವೆಲ್ ಕೊರೆದಿದ್ದಾರೆ, ಪವರ್ ಸಪ್ಲೈ ಕೊಡ್ತಾ ಇಲ್ಲ ಬೆಸ್ಕಾಂನವರು ಅಂತ. ಯಾಕೆ ಅಂದ್ರೆ ಇವ್ರು ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ, ಇಲ್ಲ ಅವ್ರು ನಮಗೆ ಏನು ಅದಕ್ಕೆ ಕಟ್ಬೇಕಂತ ಹಣ ಕಟ್ಟದೇ ಇರೋದ್ರಿಂದ ನಾವು ಕೊಡಕ್ ಆಗ್ಲಿಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಅವರು ನಮಗೆ ಕೂಡ ಇನ್ನು ರಿಕ್ವೆಸ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ರೀಸನ್ಸ್ ಹೇಳ್ತಾರೆ. ಈಗಾಗಲೇ ಈ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಕುಡಿಯೋ ನೀರಿಗಿಷ್ಟು ತ್ವರಿತವಾಗಿ ಸ್ಪಂದನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಇವಾಗ ಇವರು ಕೆಲವು ಕಡೆ ಮೋಟರ್ ಪಂಪ್ ಕೊಟ್ಟಿಲ್ಲ, ನೀರು ಸಿಕ್ಕಿದೆ, ಪವರ್ ಸ್ಯಾಂಕ್ಷನ್ ಆಗಿಲ್ಲ, ಪವರ್ ಸ್ಯಾಂಕ್ಷನ್ ಆಗಿದೆ, ಮೋಟರ್ ಪಂಪ್ ಕೊಟ್ಟಿಲ್ಲ. ಇದರ ಬಗ್ಗೆ ತಾವು ದಯಮಾಡಿ ಎಲ್ಲ ಆಯಾ ತಾಲೂಕಿನ ಏನು AWS ಬಂದಿದ್ದಾರೆ ಕುಡಿಯೋ ನೀರಿನ ವಿಭಾಗದವರು, ಅವ್ರಿಗೂ ಮತ್ತು ತಹಸೀಲ್ದಾರ್ ಇಒ ಅವ್ರಿಗೆ ಚರ್ಚೆ ಮಾಡಿ ಎಷ್ಟೆಷ್ಟು ಪ್ರಾಬ್ಲಮ್ಯಾಟಿಕ್ ಇದೆ, ಎಲ್ಲೆಲ್ಲಿ ಏನೇನ್ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ತಾವು ಅದನ್ನ ಕ್ರಮ ವಹಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ.